ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಇವತ್ತು ಬೆಳಿಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಜೋರಾಗಿದೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ದೇವರ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತರ ದಂಡು. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ ಸೇರಿದಂತೆ ಕೆಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಇವತ್ತು ಹೊಸ ವರ್ಷದ ದಿನದ ಹಿನ್ನೆಲೆಯಲ್ಲಿ ಮಾಡುತ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಪೂಜೆ ಆರಂಭವಾಗಿದೆ. ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ರಲ್ಲ, ಇದು ಬೆಳಗ್ಗಿನಿಂದ ಪೂಜೆ, ಹೋಮ, ಹವನ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಎಲ್ಲಾ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಆರಂಭ ಆಗಿದೆ. ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ ದೊಡ್ಡ ಗಣಪತಿ ದೇವಸ್ಥಾನದಿಂದ. ದೀಪ್ತಿ, ಗುಡ್ ಮಾರ್ನಿಂಗ್. ಸದ್ಯ ನಿನ್ನೆ ಎಲ್ಲ ಹೊಸ ವರ್ಷದ ಆಚರಣೆ ಇತ್ತು. ಇವತ್ತು ದೇವಸ್ಥಾನದಲ್ಲಿ ಹೇಗೆಲ್ಲ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೀತಾ ಇದೆ, ಜನ ಎಲ್ಲ ಏನ್ ಹೇಳ್ತಾರೆ? ತಾವೀಗ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀರಿ. ಎಷ್ಟು ಗಂಟೆಯಿಂದ ಪೂಜೆ ಆರಂಭವಾಗಿದೆ? ಜನ ಎಷ್ಟೊತ್ತಿಂದ ದೇವರ ದರ್ಶನ ಮಾಡ್ತಾ ಇದ್ದಾರೆ? ದೀಪ್ತಿ. ರಂಜಿತ್, ನಾನು ದೊಡ್ಡ ಗಣಪತಿ ದೇವಸ್ಥಾನದಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಬೆಳಿಗ್ಗೆ 5:30 ಗಂಟೆಯಿಂದನೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಹಲವು ಅಭಿಷೇಕಗಳು ಗಣಪತಿಗೆ ಆಗಿರುವಂತದ್ದು. ಅಂದ್ರೆ ಹೊಸ ವರ್ಷಕ್ಕೆ ಏನೇ ಪಾರ್ಟಿ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಮೊದಲ ದಿನ ದೇವರ ದರ್ಶನವನ್ನ ಪಡೆದು ವರ್ಷದ ಆರಂಭ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಬೆಂಗಳೂರಿನ ಬೇರೆ ಬೇರೆ ದೇವಾಲಯಗಳಿಗೆ ಬಂದು ದೇವರ ದರ್ಶನವನ್ನ ಕೂಡ ಮಾಡ್ತಾ ಇರುವಂತದ್ದು. ಧನುರ್ಮಾಸ, ಹೀಗಾಗಿ ಬೆಳಿಗ್ಗೆ ದೇವಸ್ಥಾನನೂ ಕೂಡ ಬೇಗನೆ ತೆರೆದಿರುತ್ತೆ. ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳು ಕೂಡ ಈಗಾಗಲೇ ನಡೆದಿರುವಂತದ್ದು. ಪಂಚಾಮೃತ ಅಭಿಷೇಕ ಇರಬಹುದು, ಹೂವಿನ ಅಭಿಷೇಕ ಇರಬಹುದು, ಹೀಗೆ ಹಲವು ರೀತಿಯ ಅಭಿಷೇಕಗಳು ಕೂಡ ನಡೀತಾ ಇದೆ. ಮಂಗಳಾರತಿ ಕೂಡ ಆಯಿತು. ಮಹಾಮಂಗಳಾರತಿ ಬೆಳಿಗ್ಗೆ 10:30 ಗಂಟೆಗೆ ನಡೀಲಿಕ್ಕಿದೆ. ನಂತರ ದೇವಾಲಯ 1:30 ಗಂಟೆ ತನಕ ಇವತ್ತು ತೆರೆದಿರುತ್ತೆ. ನಂತರ ಸಂಜೆ ನಂತರನೂ ಕೂಡ ತೆರೆದಿರುತ್ತೆ. ಈಗಾಗಲೇ ಹಲವು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ನಮಗೆ ಯುಗಾದಿ ಮೊದಲ ವರ್ಷ ಆದ್ರೂ ಕೂಡ, ಹೊಸ ವರ್ಷ ಆದ್ರೂ ಕೂಡ ಇದು ವರ್ಷದ ಆರಂಭದ ಮೊದಲ ದಿನ ದೇವರ ದರ್ಶನವನ್ನ ಪಡೆದು ಅವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಇವತ್ತು ವೀಕ್ ಡೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಬಂದು ದೇವರ ದರ್ಶನ ಮಾಡಿಕೊಂಡು ನಂತರ ಕೆಲಸ ಕಾರ್ಯಗಳಿಗೆ ಹೋಗೋಣ ಅನ್ನೋ ಒಂದು ಪ್ಲಾನ್ಗಳು ಕೂಡ ಸಿಟಿ ಜನಕ್ಕೆ ಇರುವಂತದ್ದು. ಹೀಗಾಗಿ ಬೆಳಿಗ್ಗೆನೆ ಇಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಕೇವಲ ದೊಡ್ಡ ಗಣಪತಿ ದೇವಸ್ಥಾನ ಮಾತ್ರ ಅಲ್ಲ, ಗವಿಗಂಗಾಧರೇಶ್ವರ ದೇವಸ್ಥಾನ ಇರಬಹುದು, ಬನಶಂಕರಿ ದೇವಸ್ಥಾನ ಇರಬಹುದು, ಕಾಡು ಮಲ್ಲೇಶ್ವರ ದೇವಸ್ಥಾನ ಇರಬಹುದು, ಈ ರೀತಿಯ ಬೇರೆ ಬೇರೆ ದೇವಾಲಯಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೀತಾ ಇರುವಂತದ್ದು. ಸೊ ಭಕ್ತರ ಸಂಖ್ಯೆ ನೀವು ನೋಡಬಹುದು. ಸರತಿ ಸಾಲಿನಲ್ಲಿ ನಿಂತು ಅವರೆಲ್ಲರೂ ಕೂಡ ದರ್ಶನವನ್ನ ಪಡಿತಾ ಇರುವಂತದ್ದು. ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಹೊಸ ವರ್ಷ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಹೇಳಿ? ಬಹಳ ಸಂತೋಷ. ಪ್ರತಿ ವರ್ಷದಂಗೆ ಈ ವರ್ಷನೂ ದೇವರೆಲ್ಲ ಒಳ್ಳೇದ್ ಮಾಡ್ಲಿ. 2026 ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ನೀವು ಪ್ರತಿ ವರ್ಷ ಮೊದಲ ದಿನ ಈ ರೀತಿ ಬರ್ತೀರಾ? ಯಾವಾಗ ಅನುಕೂಲ ಆಗುತ್ತೆ, ಪ್ರತಿ ವರ್ಷ ಅಂತ ಹೇಳಕ್ಕಾಗಲ್ಲ, ಯಾವಾಗ ಅನುಕೂಲ ಆಗುತ್ತೆ. ಅವರು ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ವರ್ಷ ಬರ್ತೀವಿ, ಇವ್ರನ್ನ ಮಾತಾಡ್ಸೋಣ. ಸರ್, ಮೊದಲ ವರ್ಷ ಇವತ್ತು, ಹೊಸ ವರ್ಷದ ಶುಭಾಶಯಗಳು ಸರ್. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಇಂಗ್ಲಿಷ್ ನ್ಯೂ ಇಯರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಎಲ್ಲ ಅವನ ಕೃಪೆ, ಅವನ ಆಶೀರ್ವಾದ ಚಿಕ್ಕ ವಯಸ್ಸಿಂದ ಬರ್ತಾ ಇದೆ. ಇಲ್ಲ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ಅವರು ಕೂಡ ಮಾತಾಡ್ತಾ ಇದ್ರು. ಹೊಸ ವರ್ಷ ನ್ಯೂ ಇಂಗ್ಲಿಷ್ ಕ್ಯಾಲೆಂಡರ್ ಇದು, ಆದ್ರೆ ದೇವರ ದರ್ಶನಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿ. ಸೊ ಬೇರೆ ಬೇರೆ ದೇವಾಲಯಗಳಲ್ಲಿ ಈಗ ಹಲವು ರೀತಿಯ ವಿಶೇಷ ಪೂಜೆಗಳು ಕೂಡ ನಡೀತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ 10:30 ಗಂಟೆಗೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನ 1:30 ತನಕ ನಡೆಯುತ್ತೆ. ಬೆಳಿಗ್ಗೆ 5:30 ಕೂಡ ವಿವಿಧ ರೀತಿಯ ಅಭಿಷೇಕಗಳು ದೇವರಿಗೆ ಸಲ್ಲಿಕೆ ಆಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.
ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಇವತ್ತು ಬೆಳಿಗ್ಗೆಯಿಂದ ಪೂಜೆ ಪುನಸ್ಕಾರಗಳು ಜೋರಾಗಿದೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ದೇವರ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತರ ದಂಡು. ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನ ಸೇರಿದಂತೆ ಕೆಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಇವತ್ತು ಹೊಸ ವರ್ಷದ ದಿನದ ಹಿನ್ನೆಲೆಯಲ್ಲಿ ಮಾಡುತ್ತಿದ್ದಾರೆ. ಬೆಳಿಗ್ಗೆಯಿಂದಲೇ ಪೂಜೆ ಆರಂಭವಾಗಿದೆ. ದೊಡ್ಡ ಗಣಪತಿ ದೇವಸ್ಥಾನದ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಬೆಳಗ್ಗಿನಿಂದ ಪೂಜೆ, ಹೋಮ, ಹವನ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಮಾತ್ರವಲ್ಲ, ಬೆಂಗಳೂರಿನ ಬಹುತೇಕ ಎಲ್ಲಾ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಆರಂಭ ಆಗಿದೆ. ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ ದೊಡ್ಡ ಗಣಪತಿ ದೇವಸ್ಥಾನದಿಂದ. ದೀಪ್ತಿ, ಗುಡ್ ಮಾರ್ನಿಂಗ್. ಸದ್ಯ ನಿನ್ನೆ ಎಲ್ಲ ಹೊಸ ವರ್ಷದ ಆಚರಣೆ ಇತ್ತು. ಇವತ್ತು ದೇವಸ್ಥಾನದಲ್ಲಿ ಹೇಗೆಲ್ಲ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೀತಾ ಇದೆ, ಜನ ಎಲ್ಲ ಏನ್ ಹೇಳ್ತಾರೆ? ತಾವೀಗ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀರಿ. ಎಷ್ಟು ಗಂಟೆಯಿಂದ ಪೂಜೆ ಆರಂಭವಾಗಿದೆ? ಜನ ಎಷ್ಟೊತ್ತಿಂದ ದೇವರ ದರ್ಶನ ಮಾಡ್ತಾ ಇದ್ದಾರೆ? ದೀಪ್ತಿ. ರಂಜಿತ್, ನಾನು ದೊಡ್ಡ ಗಣಪತಿ ದೇವಸ್ಥಾನದಲ್ಲೇ ಇದ್ದೀನಿ. ನೀವು ನೋಡಬಹುದು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಬೆಳಿಗ್ಗೆ 5:30 ಗಂಟೆಯಿಂದನೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಹಲವು ಅಭಿಷೇಕಗಳು ಗಣಪತಿಗೆ ಆಗಿರುವಂತದ್ದು. ಅಂದ್ರೆ ಹೊಸ ವರ್ಷಕ್ಕೆ ಏನೇ ಪಾರ್ಟಿ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಮೊದಲ ದಿನ ದೇವರ ದರ್ಶನವನ್ನ ಪಡೆದು ವರ್ಷದ ಆರಂಭ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ. ಅದೇ ಪ್ರಕಾರವಾಗಿ ಬೆಂಗಳೂರಿನ ಬೇರೆ ಬೇರೆ ದೇವಾಲಯಗಳಿಗೆ ಬಂದು ದೇವರ ದರ್ಶನವನ್ನ ಕೂಡ ಮಾಡ್ತಾ ಇರುವಂತದ್ದು. ಧನುರ್ಮಾಸ, ಹೀಗಾಗಿ ಬೆಳಿಗ್ಗೆ ದೇವಸ್ಥಾನನೂ ಕೂಡ ಬೇಗನೆ ತೆರೆದಿರುತ್ತೆ. ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳು ಕೂಡ ಈಗಾಗಲೇ ನಡೆದಿರುವಂತದ್ದು. ಪಂಚಾಮೃತ ಅಭಿಷೇಕ ಇರಬಹುದು, ಹೂವಿನ ಅಭಿಷೇಕ ಇರಬಹುದು, ಹೀಗೆ ಹಲವು ರೀತಿಯ ಅಭಿಷೇಕಗಳು ಕೂಡ ನಡೀತಾ ಇದೆ. ಮಂಗಳಾರತಿ ಕೂಡ ಆಯಿತು. ಮಹಾಮಂಗಳಾರತಿ ಬೆಳಿಗ್ಗೆ 10:30 ಗಂಟೆಗೆ ನಡೀಲಿಕ್ಕಿದೆ. ನಂತರ ದೇವಾಲಯ 1:30 ಗಂಟೆ ತನಕ ಇವತ್ತು ತೆರೆದಿರುತ್ತೆ. ನಂತರ ಸಂಜೆ ನಂತರನೂ ಕೂಡ ತೆರೆದಿರುತ್ತೆ. ಈಗಾಗಲೇ ಹಲವು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ನಮಗೆ ಯುಗಾದಿ ಮೊದಲ ವರ್ಷ ಆದ್ರೂ ಕೂಡ, ಹೊಸ ವರ್ಷ ಆದ್ರೂ ಕೂಡ ಇದು ವರ್ಷದ ಆರಂಭದ ಮೊದಲ ದಿನ ದೇವರ ದರ್ಶನವನ್ನ ಪಡೆದು ಅವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಇವತ್ತು ಬಂದು ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಇವತ್ತು ವೀಕ್ ಡೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಬಂದು ದೇವರ ದರ್ಶನ ಮಾಡಿಕೊಂಡು ನಂತರ ಕೆಲಸ ಕಾರ್ಯಗಳಿಗೆ ಹೋಗೋಣ ಅನ್ನೋ ಒಂದು ಪ್ಲಾನ್ಗಳು ಕೂಡ ಸಿಟಿ ಜನಕ್ಕೆ ಇರುವಂತದ್ದು. ಹೀಗಾಗಿ ಬೆಳಿಗ್ಗೆನೆ ಇಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಕೇವಲ ದೊಡ್ಡ ಗಣಪತಿ ದೇವಸ್ಥಾನ ಮಾತ್ರ ಅಲ್ಲ, ಗವಿಗಂಗಾಧರೇಶ್ವರ ದೇವಸ್ಥಾನ ಇರಬಹುದು, ಬನಶಂಕರಿ ದೇವಸ್ಥಾನ ಇರಬಹುದು, ಕಾಡು ಮಲ್ಲೇಶ್ವರ ದೇವಸ್ಥಾನ ಇರಬಹುದು, ಈ ರೀತಿಯ ಬೇರೆ ಬೇರೆ ದೇವಾಲಯಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೀತಾ ಇರುವಂತದ್ದು. ಸೊ ಭಕ್ತರ ಸಂಖ್ಯೆ ನೀವು ನೋಡಬಹುದು. ಸರತಿ ಸಾಲಿನಲ್ಲಿ ನಿಂತು ಅವರೆಲ್ಲರೂ ಕೂಡ ದರ್ಶನವನ್ನ ಪಡಿತಾ ಇರುವಂತದ್ದು. ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಹೊಸ ವರ್ಷ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಹೇಳಿ? ಬಹಳ ಸಂತೋಷ. ಪ್ರತಿ ವರ್ಷದಂಗೆ ಈ ವರ್ಷನೂ ದೇವರೆಲ್ಲ ಒಳ್ಳೇದ್ ಮಾಡ್ಲಿ. 2026 ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ನೀವು ಪ್ರತಿ ವರ್ಷ ಮೊದಲ ದಿನ ಈ ರೀತಿ ಬರ್ತೀರಾ? ಯಾವಾಗ ಅನುಕೂಲ ಆಗುತ್ತೆ, ಪ್ರತಿ ವರ್ಷ ಅಂತ ಹೇಳಕ್ಕಾಗಲ್ಲ, ಯಾವಾಗ ಅನುಕೂಲ ಆಗುತ್ತೆ. ಅವರು ಕೂಡ ಮಾತಾಡ್ತಾ ಇದ್ರು. ಅಂದ್ರೆ ವರ್ಷ ಬರ್ತೀವಿ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲ ವರ್ಷ ಇವತ್ತು, ಹೊಸ ವರ್ಷದ ಶುಭಾಶಯಗಳು ಸರ್. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಇಂಗ್ಲಿಷ್ ನ್ಯೂ ಇಯರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಎಲ್ಲ ಅವನ ಕೃಪೆ, ಅವನ ಆಶೀರ್ವಾದ. ಚಿಕ್ಕ ವಯಸ್ಸಿಂದ ಬರ್ತಾ ಇದೆ. ಇಲ್ಲ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸೊ ಅವರು ಕೂಡ ಮಾತಾಡ್ತಾ ಇದ್ರು. ಹೊಸ ವರ್ಷ ನ್ಯೂ ಇಂಗ್ಲಿಷ್ ಕ್ಯಾಲೆಂಡರ್ ಇದು, ಆದ್ರೆ ದೇವರ ದರ್ಶನಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿ. ಸೊ ಬೇರೆ ಬೇರೆ ದೇವಾಲಯಗಳಲ್ಲಿ ಈಗ ಹಲವು ರೀತಿಯ ವಿಶೇಷ ಪೂಜೆಗಳು ಕೂಡ ನಡೀತಾ ಇರುವಂತದ್ದು. ಇವತ್ತು ಬೆಳಿಗ್ಗೆ 10:30 ಗಂಟೆಗೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಮಧ್ಯಾಹ್ನ 1:30 ತನಕ ನಡೆಯುತ್ತೆ. ಬೆಳಿಗ್ಗೆ 5:30 ಕೂಡ ವಿವಿಧ ರೀತಿಯ ಅಭಿಷೇಕಗಳು ದೇವರಿಗೆ ಸಲ್ಲಿಕೆ ಆಗಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.